ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೊದಲನೇದಾಗಿ ನನ್ನ ಮಗ ಹುಟ್ಟಿದಾಗಿನಿಂದ ಇದು ಕನಸು, ಸಿನಿಮಾ ತೆಗಿಬೇಕು. ನಾನು 18 ವರ್ಷ 25 ವರ್ಷದಲ್ಲೇ ನಾನು ಸಿನಿಮಾ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಓಡಾಡಿದೆ ಕೂಡ, ಸಿನಿಮಾ ತೆಗಿಯೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಅಷ್ಟೊಂದು ಅನುಕೂಲಗಳಿರಲಿಲ್ಲ ಆಗ. ಬಟ್ ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ 7 ವರ್ಷದಿಂದನೂ ಸಿನಿಮಾ ಮಾಡಬೇಕು ಅಂತ ಅವನು ಬರೀ ಸಿನಿಮಾಗೆ ಬಂದು ಚಾಲೆಂಜಾಗಿ ತಗೊಂಡು ಈಗ ಸಿನಿಮಾ ಆಗಿ ಬಂದಿದೆ. ಅದರಲ್ಲೂ ಕೂಡ ಒಂದು NR ಸಂಸ್ಥೆ ಅನ್ನೋದು ಹುಟ್ಟಾಕಬೇಕು. N ಅಂದರೆ ನೀಲೇರಿ, R ಅಂದರೆ ನಮ್ಮ ತಂದೆ ಹೆಸರು ರಾಮಸ್ವಾಮಪ್ಪ ಅನ್ನೋದು. ಸ್ವಲ್ಪ ಹೆಸರಿರ್ತಕ್ಕಂಥ ನಮ್ಮ ತಂದೆ, ಅವರ ಹೆಸರನ್ನು ಉಳಿಸ್ಬೇಕು ಅಂತೇಳಿ ಅನೇಕ ಡೈರೆಕ್ಟ್ರುಗಳು ಅನೇಕ ಕತೆಗಳನ್ನು ಹೇಳಿದ್ರು. ಬಟ್ ಆ ಸಂಸ್ಥೆಗೆ ಒಳ್ಳೆ ಕಥೆಯನ್ನು ಫಸ್ಟ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಕೃತ್ವಿಕು ಮುಕುಂದು ಬಂದು ಈ ಸಿನಿಮಾ ಕಥೆಯನ್ನು ಹೇಳಿ ನನಗೆ ಒಪ್ಪಿಸಿ, ನನಗೂ ಇಷ್ಟ ಆಯಿತು. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ, ನೋಡಿದ್ದೀನಿ ಕೂಡ. ಬಟ್ ನನಗೂ ತುಂಬ ಖುಷಿ, ಯಾಕಂದರೆ ನನ್ನ ಮಗ ನನ್ನ ಕನಸನ್ನು ಈಡೇರಿಸಿದ್ದಾನೆ. ಬಟ್ಟು ನಾನು ಸಿನಿಮಾ ಎಲ್ಲ ಕನ್ನಡ ಚಿತ್ರರಂಗ ಚಲನಚಿತ್ರಗಳು ತೆಗಿತಾರೆ, ಏನೋ ಬೇಕಾಬಿಟ್ಟು ಬರ್ತಾರೆ ಮಾಡ್ತಾರೆ, ಅದಕ್ಕೆ ಜೀವ ತುಂಬಲ್ಲ, ಇಲ್ಲ ಏನೋ ಕೊರತೆ ಮಾಡೋಗ್ತಾರೆ. ಆದರೆ ಈ ಸಿನಿಮಾಗೆ ಯಾರೇ ನಮ್ಮದು ಟೆಕ್ನಿಷಿಯನ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಯಾರಿಗೂ ನಾನು ಒಂದು ಸ್ವಲ್ಪನೂ ತೊಂದರೆ ಮಾಡಿಲ್ಲ, ತೊಂದರೆ ಮಾಡಿಕೊಡ್ದು. ಒಳ್ಳೆ ರೀತಿಯಲ್ಲೇ ನಡಿಬೇಕು ಸಿನಿಮಾ, ಯಾರಿಗೂ ನನ್ನಿಂದ ತೊಂದರೆ ಆಗ್ಕೊಡ್ದು, ನಮಗೂ ಅವರಿಂದ ತೊಂದರೆ ಆಗ್ಕೊಡ್ದು ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಯಿತು. ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ, ಏನೂ ತೊಂದರೆ ಇಲ್ದಿರ ಸಿನಿಮಾ ಮುಗಿದಿದೆ. ಒಂದು ಸೆನ್ಸಾರ್ ಸರ್ಟಿಫಿಕೇಟು ಬಂದಿದೆ. ಈಗ ರಿಲೀಸು ಇವತ್ತು ಟೀಸರ್ ರಿಲೀಸ್ ಮಾಡ್ತಾಯಿದ್ದೀವಿ. ಟೀಸರ್ ನೋಡಿದೆ, ನಾನು ಮೊದಲೇ ನೋಡಿದ್ದೆ, ಈಗ GT ಮಾಲಲ್ಲಿ ನೋಡಿದ್ದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಬಟ್ ಈ ಸಿನಿಮಾ ಕೂಡ ತುಂಬ ಅದ್ಭುತವಾಗಿದೆ. ನಾನು ಎಲ್ಲರೂ ಕೇಳೋದು ಏನೋ ಮಾಡಿಬಿಟ್ಟಿದ್ದೀನಿ, ಏನೋ ಹೇಳ್ತಾರೆ ಎಲ್ಲ ನಿರ್ಮಾಪಕರು, ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲನೂ. ನಾನು ಹಂಗೆ ಹೇಳಲ್ಲ. ಸಿನಿಮಾ ದಯವಿಟ್ಟು ಸಿನಿಮಾ ವೀಕ್ಷಕರು ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಈಗ ಟೀಸರ್ ರಿಲೀಸ್ ಮಾಡಿದ್ದೀವಿ, ಇನ್ನೊಂದು 4-5 ದಿನಕ್ಕೆ ಒಂದೊಂದು ಹಾಡುಗಳನ್ನು ಕೂಡ ಮಾಡಿದ್ದೀವಿ. ಈ ಹಾಡುಗಳು ತುಂಬ ಅದ್ಭುತವಾದ ಹಾಡುಗಳು. ಒಂದೊಂದು ಹಾಡು ಬಿಟ್ರೂ ಒಂದೊಂದು ಈ ಸಿನಿಮಾಗೆ ಸಂದೇಶ. ಒಂದು ಹಾಡು ಬಿಟ್ಟರೆ ಈ ಸಿನಿಮಾ ನೋಡಬೇಕು ಅಂತ ಪ್ರತಿಯೊಬ್ಬರೂ ಅನಿಸ್ಬೇಕು. ಆ ರೀತಿ 4 ಹಾಡಿದೆ, 4 ಕೂಡ ತುಂಬ ಅದ್ಭುತವಾದಂಥ ಹಾಡುಗಳು. ನನಗೆ ತುಂಬ ಇಷ್ಟವಾದದ್ದು ಮೊದಲನೇದು ಪ್ರಮೋದ್ ಮರವಂತೆ ಸರ್ ಸಾಹಿತ್ಯ ಬರೆದಿದ್ದಾರೆ, ಮಳೆಯಾಗೋ ಮೊದಲೇ ಅಂಥೇಳಿ. ತುಂಬ ಇಷ್ಟ ಆಯಿತು ಸರ್. ಬೇರೆ ಬೇರೆ ಸಿಂಗರ್ಸ್ನ ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ನನಗೆ ಸೋನು ನಿಗಮ್ ಕೈಯಲ್ಲಿ ಆಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಕಾರಣಾಂತರದಿಂದ ಆಗದೆ ಅರ್ಮಾನ್ ಮಲ್ಲಿಕ್ ಆಡಿದ್ದಾರೆ. ತುಂಬ ಜನ ನನ್ನ ಹತ್ರ ಇರೋ ಸಾಂಗ್ಸ್ನ ಕೇಳಿದ್ರೆ ತುಂಬ ಇಷ್ಟಪಟ್ಟರು. ಎರಡನೇದಾಗಿ ಕೆ ಕಲ್ಯಾಣ್ ಸರ್ ಒಂದು ಬರೆದಿದ್ದಾರೆ, ಅದು ಬಣ್ಣದ ಬದುಕಿದು ಅಂತ. ತುಂಬ ಎಲ್ಲರ ಜೀವನದಲ್ಲಿರ್ತಕ್ಕಂಥ ಕಥೆನೇ ಇದು ಹಾಡು. ಅನನ್ಯ ಭಟ್ ಆಡಿದ್ದಾರೆ, ಅದು ತುಂಬ ಅದ್ಭುತವಾದ ಹಾಡು. ಮೂರನೇದಾಗಿ ಧನಂಜಯ ರಂಜನ್ ಅಂತ, ಅದು ಯುವ ಪೀಳಿಗೆಗೆ ಹೊಸದೊಂದು ಪ್ರೀತಿಯನ್ನು ಅಂತೇಳಿ ಮಾಡಿದ್ದಾರೆ. ಅದು ತುಂಬ ವಿಶೇಷವಾಗಿದೆ, ನನಗೂ ಇಷ್ಟ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ಇಷ್ಟ ಆಗುತ್ತೆ. ಇನ್ನು ಸಾಯಿ ಸರ್ವೇಶ್ವರ್ ಒಂದು ಬರೆದಿದ್ದಾರೆ. ತುಂಬ ನಾನು ಮಪ್ತಿಯಲ್ಲಿ ರಾಕ್ಷಸನು ಇವನೇನೆ, ರಕ್ಷಕನು ಇವನೇನೆ ಅಂತೇಳಿ ಅವ್ರು ಹುಡುಕ್ತಾ ಇದ್ದೆ. ಈ ಹಾಡು ಸಾಹಿತ್ಯ ಬರೆದಂಥವ್ರು ಯಾರು ಅಂದರೆ ನಮ್ಮ ವೀರ್ ಸಮರ್ಥ್ ಸರ್ ಜೊತೆಯಲ್ಲೇ ಇದ್ದಾರೆ, ಅವ್ರ ಸ್ನೇಹಿತರು ಕೂಡ. ಅದು ತುಂಬ ಇಷ್ಟ ಆಯಿತು. ಆಮೇಲೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ವೀರ್ ಸಮರ್ಥ್ ಸರು ಯಾರನ್ನ ಮಾಡಬೇಕು ಹುಡುಕಿ ಒಂದು ಸರಳ ಪ್ರೇಮ ಕಥೆ ಅಲ್ವಾ, ಅದರಲ್ಲಿ ನಮ್ಮ ಕಾರ್ತಿಕ್ ಹೇಳಿದ್ರು, ನಮ್ಮ ಮುಕುಂದು ಹೇಳಿದ್ರು, ಇಲ್ಲ ಇವ್ರಿಗೆ ಕೊಡಬೇಕು ಅಂಥೇಳಿ ಅವ್ರು ಕೊಟ್ಟಿದ್ದಕ್ಕೂ ತುಂಬ ಖುಷಿಯಾಗಿ ನನಗೆ ವೀರ್ ಸಮರ್ಥ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗೂ ಬಂದಿದೆ ಸಿನಿಮಾ. ಎಲ್ಲ ಕತೆ ಇರ್ಬೋದು, ಪ್ರತಿಯೊಂದು ಇರ್ಬೋದು. ಆಮೇಲೆ ಡೈರೆಕ್ಟರ್ ಕಾರ್ತಿಕ್ ತುಂಬ ಒಳ್ಳೆ ಹುಡುಗ ಅಂದರೆ ನಾನು ನೋಡಿದ್ದೀನಿ ಪ್ರಪಂಚ, ಜೀವನ, ಜನ. ಬಟ್ ಕಾರ್ತಿಕ್ ಸ್ವಲ್ಪ ವಿಶೇಷವಾಗಿದ್ದಾನೆ. ಕೃತ್ವಿಕ್ ಆಗಿದೆಯಾ? ನಾನು ಕಾರ್ತಿಕ್ ಅಂತೀನಿ, ಯಾಕಂದರೆ ಕೃತ್ವಿಕ್ ಮರ್ತೋಗ್ತೀನಿ. ಇಲ್ಲ, ಅವರು ಸರ್ ನಾವು ವೃತ್ತಿ ಏನೂ ಇಲ್ಲ, ಓಡಾಟ, ಸ್ವಲ್ಪ ರಾಜಕೀಯದಲ್ಲಿದ್ದೆ, ಈಗ ರಾಜಕೀಯನೂ ಇಲ್ಲ. ಸಿನಿಮಾಗೆ ಬಂದಿದ್ದೀನಿ. NR ಸ್ಟುಡಿಯೋ ಒಂದು ಸ್ಥಾಪನೆ ಮಾಡಿದ್ದೀವಿ ನಮ್ಮ ತಂದೆ ಹೆಸರಲ್ಲಿ.
ಅದನ್ನು ಸ್ವಲ್ಪ ಇನ್ನೂ ಮುಂದುವರಿಸಬೇಕು, ಈ ಸಂಸ್ಥೆಗೆ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇಟ್ಕೊಂಡು ಮೊದಲನೇ ಚಿತ್ರ ಇದು ಲವ್ ಸೀಸನ್ಸ್ ಅಂತ. ಮೊದಲು ಸಿನಿಮಾ ಇದು ಅಮರ ಮಧುರ ಪ್ರೇಮ, ಈ ಸಿನಿಮಾ ಕತೆ. ಇದ್ರ ಹೆಸರು ಏನಪ್ಪ ಗುರ್ತ್ಬೇಕು, ಅದು ಬದಲಾಗಿ ಹೆಸರು ಯಾರೋ ಒಂದು ಬೇರೆಯವರು ಇಟ್ಟಿರೋದ್ರಿಂದ ಇದು ಲವ್ ಸೀಸನ್ಸ್, ಟ್ಯಾಗ್ಲೈನ್ ಅಮರ ಮಧುರ ಪ್ರೇಮ ಆಯಿತು. ಬಟ್ ಏನು ಸಿನಿಮಾ ಹೆಸರು ಅಮರ ಮಧುರ ಪ್ರೇಮ ಇದೆ ಮೊದಲನೇದು. ತುಂಬ ಸಿನಿಮಾ ನೋಡ್ತಾ ಇದ್ದರೆ ಆ ಮ್ಯೂಸಿಕ್ಕು ಇನ್ನೊಂದು ಮತ್ತೊಂದು, ನೀವು ಪ್ರತಿಯೊಂದು ಒಂದು ಹಾಡು ಬಿಟ್ಟಾಗಲೂ ನಿಮಗೆ ಅನಿಸುತ್ತೆ ಇಷ್ಟು ಸುಂದರವಾಗಿದೆ ಈ ಸಿನಿಮಾ ನೋಡಬೇಕು ಅಂತ. ಅದಕ್ಕೆ ನಾನು ಮತ್ತೆ ತುಂಬ ಹೇಳಲ್ಲ ನನ್ನ ಸಿನಿಮಾ ಅಂತ. ನೀವೇ ಪ್ರತಿಯೊಂದು ಹಾಡನ್ನ ವೀಕ್ಷಣೆ ಮಾಡ್ತೀರಿ, ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ನನ್ನ ಮಗ ಮುಕುಂದು ಇದು ಅವನ ಕನಸು, ತುಂಬ ಚೆನ್ನಾಗಿ ಮಾಡಿದ್ದಾನೆ, ನನಗಿಷ್ಟ ಆಯಿತು, ನೋಡಿದವ್ರಿಗೂ ತುಂಬ ಇಷ್ಟ ಆಗುತ್ತೆ.